ಬೆಂಗಳೂರಿನಲ್ಲಿ ಮಳೆಯಬ್ಬರಕ್ಕೆ ಮರಗಳು ಬೀಳ್ತಾ ಇದೆ. ಬಾಳೆಕುಂದ್ರಿ ಜಂಕ್ಷನ್ ಬಳಿ ಬಿದ್ದಿದೆ ಒಂದು ಬೃಹದಾಕಾರದ ಮರ. ಬೆಳಗ್ಗೆ ಸುಮಾರು 5:15 ಅಂತ ಇದೆ. 5:15 ಬೃಹದಾಕಾರದ ಮರ ಧರೆಗುರುಳಿದೆ. ಆತಂಕ ಏನಪ್ಪಾ ಅಂತ ಹೇಳಿದ್ರೆ ಮರದ ರೆಂಬೆ ಕೊಂಬೆಗಳೆಲ್ಲ ಇಡೀ ಮರವೇ ಬೀಳ್ತಾ ಇದ್ದಾವೆ. ಬಾಳೆಕುಂದ್ರಿ ಜಂಕ್ಷನ್ ಬಳಿ ಬೃಹದಾಕಾರದ ಮರ ಬಿದ್ದಿದೆ. ಬೆಳಗ್ಗೆ 5:30 ಸುಮಾರಿಗೆ ಈ ಮರ ಧರೆಗುರುಳಿದೆ ಅಂತ ಹೇಳ್ತಾ ಇದ್ದಾರೆ ಸ್ಥಳೀಯರು. ರಸ್ತೆಗೆ ಅಡ್ಡಲಾಗಿ ಬೃಹದಾಕಾರದ ಮರ ಬಿದ್ದಿರುವಂತದ್ದು. ಇದೀಗ ವಾಹನ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಅಂದ್ರೆ ಅದನ್ನ ತೆರವು ಮಾಡ್ಬೇಕಲ್ಲ, ಟೈಮ್ ತಗೊಳುತ್ತೆ. ಕಚೇರಿಗೆ ಹೋಗೋ ವೇಳೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ತೆರವು ಕೆಲಸ ಆಲ್ರೆಡಿ ಆಗ್ತಾ ಇದೆ. ಅಂದ್ರೆ ಆ ರೆಂಬೆ ಕೊಂಬೆಯನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಏಕಾಏಕಿ ಏನ್ ಬಿತ್ತು ಅಂತ ತಗೊಂಡೋಗಿ ಎತ್ತಿಡಕ್ಕಾಗಲ್ಲ. ಇಡೀ ಮರ ಬಿದ್ದಿರೋದಲ್ವಾ. ನೋಡಿ, ಇಲ್ಲಿ ಆಳೆತ್ತರದ ಮರ, ಬೃಹದಾಕಾರದ ಮರ, ಪೂರ್ತಿ ಅಂದ್ರೆ ಆ ಬುಡದ ಹತ್ರನೇ ಕಟ್ಟಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಇವೆಲ್ಲವೂ ಮಳೆಯ ಪರಿಣಾಮ. ಬೆಂಗಳೂರು ಒಂದು ರೀತಿ ಮಳೆಗೆ ಮುಳುಗಿ ಹೋಗ್ತಾ ಇದೆ. ಜನಸಾಮಾನ್ಯರ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಅನ್ನುವ ರೀತಿಯಲ್ಲಿ ಆಗ್ತಾ ಇದೆ. ಮತ್ತೊಂದು ಕಡೆ ರಸ್ತೆ ಬದಿಯಲ್ಲಿ ಇದ್ದಂತಹ ಮರಗಳು ಏಕಾಏಕಿಯಾಗಿ ಧರಾಶಾಹಿ ಆಗ್ತಾ ಇದೆ. ಆತಂಕದ ವಿಚಾರ ಮತ್ತೊಂದು ಅಂದ್ರೆ ಇಡೀ ಮರಕ್ಕೆ ಬಿದ್ದೋಗ್ತಾ ಇದ್ದಾವೆ. ಅಲ್ಲಿ ಬುಡದ ಸಮೇತ ಅಂದ್ರೆ ಬೇರಿನ ಸಮೇತ ನೋಡಿದ್ವಿ. ಇಲ್ಲಿ ಮುಕ್ಕಾಲು ಭಾಗ ಮರ ಬಿದ್ದಿರೋದನ್ನ ಗಮನಿಸ್ತಾ ಇದ್ದೀರಿ. ಅಂದ್ರೆ ತನ್ನ ಶಕ್ತಿನ ಕಳ್ಕೊಬಿಟ್ಟಿದೆ. ಅಲ್ಲಿ ಮಣ್ಣಿನ ಸಾಮರ್ಥ್ಯ ಹೇಗಿದೆ ಇವೆಲ್ಲವೂ ಪ್ರಶ್ನೆ ಆಗುತ್ತೆ. ಸುತ್ತಲೂ ಕಾಂಕ್ರೀಟ್ ಇದೆ, ಟಾರ್ ರೋಡ್ ಹಾಕಿದ್ದಾರೆ ನೋಡಿ. ಅಲ್ಲಿ ಅದಕ್ಕೆ ಸತ್ವ ಸಾಕಾಗಿಲ್ಲ, ಎಲ್ಲಿ ತನಕ ಅಂತ ಅದು ಕೂಡ ತಡ್ಕೊಳ್ಳುತ್ತೆ. ಅಲ್ಲೇನೋ ತೇವಾಂಶ ಜಾಸ್ತಿ ಆಯ್ತು ಅಂದ್ವಿ, ಇಲ್ಲೇನಾಗಿದೆ ಹಾಗಿದ್ರೆ? ನೀರು ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಹರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಕಾಂಕ್ರೀಟ್. ಈಗ ಏನಾಗಿದೆ ಅಂದ್ರೆ ಬೆಳಗ್ಗೆ ಎದ್ದು ಆಫೀಸಿಗೆ ಹೋಗ್ಬೇಕಲ್ವಾ, ರೋಡ್ ಫುಲ್ ಟ್ರಾಫಿಕ್ ಜಾಮ್. ಹಾಗಾಗಿ ವಾಹನ ಸವಾರರು ಬೆಳಗ್ಗೆ ಆಫೀಸಿಗೆ ಹೋಗೋರೆಲ್ಲ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸಿದ್ದಾರೆ. ಬೇರೆ ಅಡ್ಡ ರೋಡನ್ನು ಕಂಡಿಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯ ಬಂತು. ಈಗ ಮರವು ತೆರವು ಕಾರ್ಯ ಕೂಡ ಬಹಳ ಭರದಿಂದ ಆರಂಭ ಆಗಿದೆ. ಸೊ ಇಲ್ಲೂ ಕೂಡ ಸಮಾಧಾನ ಪಡ್ಕೋಬೇಕಾಗಿರೋದೇನು ಹೇಳಿ, ಸದ್ಯ ಯಾರ ಮೈ ಮೇಲೂ ಬೀಳಲಿಲ್ವಲ್ಲ, ಯಾರಿಗೂ ಅನಾಹುತ ಆಗಲಿಲ್ವಲ್ಲ ಅನ್ನುವಂಥದ್ದೇ ನೆಮ್ಮದಿಯ ವಿಚಾರ. ಇದು ಬಾಳೆಕುಂದ್ರಿ ಜಂಕ್ಷನ್ ಬಳಿ ಮರ ಬಿದ್ದಿರೋದು, ಇಡೀ ಮರ.